ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಗೀತ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಮನೆಯಲ್ಲೇ ಯಾವ ರೀತಿಯಾಗಿ ಜೀರಾ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ. ಕೆಲವರು ಇಷ್ಟ ಆಗಿದೆ ಅಂತ ಕಮೆಂಟ್ಸ್ ಮಾಡಿದ್ರೆ ತುಂಬಾ ನನಗಂತೂ ತುಂಬ ಖುಷಿ ಆಯಿತು. ಹಾಗೆಯೇ ನಿಮ್ಮ ಸಪೋರ್ಟು ಹಾಗೆ ಇರಲಿ. ನಾನು ಹಾಕೋ ವಿಡಿಯೋಸ್ಗೆ ನೀವು ಕಮೆಂಟ್ಸು ಮತ್ತು ಲೈಕ್ ಕೊಡ್ತಾಯಿದ್ರೆ ನನಗೂ ಕೂಡ ತುಂಬಾ ವಿಡಿಯೋಸ್ ಮಾಡೋಕ್ಕೆ, ಎಲ್ಲರಿಗೂ ಯೂಸ್ಫುಲ್ ಆಗೋ ವಿಡಿಯೋ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋಗೆ ಏನಪ್ಪ ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ನಮ್ಮ ಮನೆಗೂ ಕೂಡ ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ಚಿರಾಗಿದ್ದಾನೆ, ಚಿರಾಗ್ ಭಾರ್ಗವ್. ನೀವೆಲ್ಲ ನೋಡಿದ್ದೀರ ನನ್ನ ಮಗ. ಹಾಗೆಯೇ ಆ ಮಕ್ಕಳಿಗೋಸ್ಕರನೇ ಒಂದು ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಯಾಕೆಂದರೆ ಎಲ್ಲ ತಾಯಂದಿರಿಗೂ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಇರುತ್ತಲ್ವ. ಹಾಗಾಗಿ ಒಂದಿಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಏಕೆಂದರೆ ತುಂಬ ಜನ ಈಗಿನ ವೆದರು ಮತ್ತು ವಾತಾವರಣ ಬೇಡ ಚೆನ್ನಾಗಿಲ್ಲ. ಹಾಗಾಗಿ ಬಿಸಿಲಿಗೆ ಮಕ್ಕಳಿಗೆ ಯಾವ್ಯಾವ ರೀತಿಯಾಗಿ ಯಾವ ಸೀಸನಲ್ಲಿ ಹುಷಾರಿಲ್ದಂಗೆ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಹುಷಾರಿಲ್ದಂಗೆ ಆಗದೆ ಆದಾಗ ನಾವು ಮನೆಯಲ್ಲೇ ಯಾವ ರೀತಿಯ ಮೆಡಿಷನ್ ಎಲ್ಲ ನಾವು ಇಟ್ಕೊಂಡು ಯಾವ ರೀತಿಯಾಗಿ ಮನೆಯಲ್ಲೇ ತಕ್ಷಣ ನಾವು ಯಾವ ರೀತಿಯಾಗಿ ಚಿಕ್ಕ ಮಕ್ಕಳಿದ್ದರೆ ಈ ವಿಡಿಯೋನ ನಿಜವಾಗ್ಲೂ ಪ್ಲೀಸ್ ನೋಡಬೇಕು. ಯಾಕೆಂದರೆ ಒಂದಿಷ್ಟು ಏನಾದರೂ ಸ್ವಲ್ಪನಾದರೂ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಸ್ವಲ್ಪನಾದರೂ. ಹಾಗೆ ಏನಪ್ಪ ಅಂತ ಹೇಳಿದರೆ, ಮುಂಜಾಗ್ರತೆಯನ್ನು ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಹುಷಾರಿಲ್ದಾಗ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯಿಂದ ನಾವು ವಹಿಸಿ ಆ ಮೆಡಿಷನ್ಸ್ಗಳನ್ನ ಯಾವ ರೀತಿಯಾಗಿ ನಾವು ಮನೇಲೇ ಇಟ್ಕೋಬೇಕು ಅಂತೇಳ್ಬಿಟ್ಟು ನಾನು ಒಂದಿಷ್ಟು ಇನ್ಫಾರ್ಮೇಷನ್ನ ಮಾಹಿತಿನ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಕೆಲವೊಂದನ್ನು ಚಿರುಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಎಲ್ಲದನ್ನು ಕಲೆಕ್ಟ್ ಮಾಡಿ ಮನೆಯಲ್ಲೇ ಇಟ್ಕೊಂಡಿರ್ತೀನಿ. ಅದು ತಕ್ಷಣ ಒಂದು ಏನಂದರೆ ಎಮರ್ಜೆನ್ಸಿಗೆ ನಾವು ಮೆಡಿಷನ್ನ ನಾವು ಇಟ್ಕೊಂಡಿರಲೇಬೇಕು. ಯಾಕೆಂದರೆ ನಾವು ಸ್ವಲ್ಪನಾದರೂ ಮಕ್ಕಳಿಗೆ ಆ ಮೆಡಿಷನ್ ಹಾಕಿದಾಗ ಯೂಸ್ ಆಗೇ ಆಗುತ್ತೆ. ಏಕೆಂದರೆ ತುಂಬ ದೂರ ಇರುತ್ತೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿರಲ್ಲ. ನೈಟ್ ಹುಷಾರಿಲ್ದಂಗೆ ಆಗಿರುತ್ತೆ. ಆ ಸಮಯದಲ್ಲಿ ನಮಗೆ ಆ ಮೆಡಿಷನ್ಸ್ಗಳು ಯೂಸ್ ಆಗುತ್ತೆ. ತುಂಬ ಸಲ ನನಗೂ ಕೂಡ ನಮ್ಮ ಪಾಪುಗೆ ಹುಷಾರಿಲ್ದಾಗ ಆಗಿದೆ. ಸ್ವಲ್ಪ ಆ ಮೆಡಿಷನ್ ಹಾಕಿದಾಗ ಸ್ವಲ್ಪನಾದರೂ ಕಂಟ್ರೋಲ್ ಆಗಿರುತ್ತೆ. ಆವಾಗ ನಾವು ಬೆಳಗ್ಗೆ ಎದ್ದು ಮಾರ್ನಿಂಗು ಅಥವಾ ದೂರದಲ್ಲಿರುವಂಥ ವೆಹಿಕಲ್ಸ್ಗಳು ವ್ಯವಸ್ಥೆ ಇರಲ್ಲ. ಏನೋ ಒಂದೊಂದು ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಯಾವ ರೀತಿ ಅಂದರೆ ಮನೆಯಲ್ಲೇ ಎಲ್ಲ ಮೆಡಿಷನ್ನ ನಾವು ಸಂಗ್ರಹಿಸಿ ನಾವು ಇಟ್ಕೊಂಡಿರಬೇಕು ಅಂತೇಳ್ಬಿಟ್ಟು ನಾನು ಯಾವ ರೀತಿಯಾಗಿ ಚಿರುಗೋಸ್ಕರ ಯಾವುದನ್ನು ನಾನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ, ಡಾಕ್ಟ್ರು ಕೊಟ್ಟಿರೋದನ್ನೇ ನಾನು ತಂದು ಮನೇಲಿ ನಾನು ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿಗೆ ಬಂದೇ ಬರುತ್ತೆ ಅಂತೇಳ್ಬಿಟ್ಟು. ಬನ್ನಿ ಯಾವುದ್ಯಾವ್ದಿದೆ ನನ್ನ ಹತ್ರ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹೇಳಿದ್ನಲ್ಲ ನಾನು ಮೆಡಿಷನ್ನ ಯಾವ್ಯಾವ್ದು ಇದನ್ನು ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತೇಳಿ ಪಾಪಗೋಸ್ಕರ. ಈ ಥರ ಬಾಕ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ ಮೆಡಿಷನ್ನ. ಏಕೆ ಇದೆಲ್ಲ ಡಾಕ್ಟ್ರು ಬರ್ಕೊಟ್ಟಿರೋದನ್ನೇ. ಎಮರ್ಜೆನ್ಸಿ ಒಂದು 6 ಮಂತ್ ಆದರೂ ಅದನ್ನು ಯೂಸ್ ಮಾಡ್ಬೋದು, ಅಥವಾ 1 ಇಯರ್ ಆದರೂ ನಾವು ಯೂಸ್ ಮಾಡ್ಬೋದು ಅಂತೇಳಿ ಹೇಳಿ ಕೊಟ್ಟಿದ್ದರು. ಹಾಗಾಗಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ. ಈ ರೀತಿಯಾಗಿ ನಾನು ಎಲ್ಲದನ್ನು ಇಟ್ಕೊಂಡಿದ್ದೀನಿ. ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾನು ಇದ್ರ ಕವರನ್ನು ಕೂಡ ನಾನು ಎಸಿದಲ್ಲೇ ಹಾಗೇ ಇಟ್ಕೊಂಡೆ. ಯಾಕೆಂದರೆ ನನಗೂ ಕೂಡ ಗೊತ್ತಾಗುತ್ತೆ ಕೆಲವೊಂದೆಲ್ಲ ಬಾಟ್ಲ್ಸ್ಗಳು ಈ ಥರ ಎಲ್ಲ ಇರುತ್ತಲ್ಲ, ಅದು ಒಂದೇ ಥರ ಅನಿಸುತ್ತೆ, ಯಾವುದು ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ರೀತಿಯಾಗಿ ನಾನು ಅದ್ರದ್ದು ಕವರ್ ಬೆರಕಲೆ ನಾನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟು ಮೆಡಿಷನ್ ನಾನು ಯಾಕೆ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಸ್ವಲ್ಪ ವೆದರ್ ಚೇಂಜ್ ಆದರೂ ಕೂಡ ಏನಾಗುತ್ತೆ, ಹುಷಾರಿಲ್ಲ ತಪ್ತಾರೆ. ನಮ್ಮ ಚಿರು ಅಂತೂ ಸ್ವಲ್ಪ ಏನಾದರೂ ಆಗ್ಬಿಡ್ತು ಅಂದರೆ ಸಾಕು, ಫುಲ್ಲು ಮೆತ್ತೆ ಅವನು ಸುಸ್ತಾಗ್ಬಿಡ್ತಾನೆ. ಹಾಗಾಗಿ ಮೊದಲೇದು ಶೀತ ಕೆಮ್ಮಿಗೆ ಬರುತ್ತೆ ಅಂತೇಳ್ಬಿಟ್ಟು ಡಾಕ್ಟ್ರು ಬರ್ಕೊಟ್ಟಿರೋದು ಇದು ಒಂದು ನಾನು ಇಟ್ಕೊಂಡಿದ್ದೀನಿ. 2 ಒಂದರಲ್ಲೇ ಬರುತ್ತೆ, ಶೀತ ಮತ್ತು ಕೆಮ್ಮಿಗೆ. ಹಾಗೆಯೇ ಮತ್ತು ಹಾಗೆ ಜ್ವರದ ಸಿರಪ್ ಕೂಡ ಇದು ಸ್ವಲ್ಪ ಜ್ವರ ಬಂದಾಗ ಅಷ್ಟೇ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದರು. ಇದು ಒಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲಾದರೂ ಮೈ ಬೆಚ್ಚಗಾತು ಅಂದಾಗ ಆವಾಗ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಇದು ಜಾಸ್ತಿ ಜ್ವರ ಏನಾದರೂ ಜಾಸ್ತಿ ಆಯಿತು, ಇದನ್ನು ಹಾಕಿದ ಮೇಲೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ಇದನ್ನು ಯೂಸ್ ಮಾಡಿರಿ ಅಂತ ಕೊಟ್ಟಿದ್ದು. ಇದನ್ನು 2 ನಾನು ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ಶೀತ
ಜ್ವರ ಬಂದು ಬಾಯೆಲ್ಲ ಹುಣ್ಣಾಗಿ ಊಟ ಮಾಡಲ್ಲ, ಕೆಂಪಗಾಗಿರುತ್ತೆ ನಾಲ್ಗೆ ಎಲ್ಲ, ಅವಾಗ ಆ ರೀತಿಯಾಗಿ ಆದಾಗ ಇದನ್ನು ಯೂಸ್ ಮಾಡಿ. ಇದು ಒಂದು 6 ಮಂತ್ ಏನೋ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಇಲ್ಲಿ ನಾಲ್ಗೆಗೆಲ್ಲ ಜೆಲ್ ಥರ ಕೊಟ್ಟಿದ್ದಾರೆ. ಇದನ್ನು ನಾಲ್ಗೆಗೆಲ್ಲ ಅಪ್ಲೈ ಮಾಡ್ಬೋದು. ಯಾವಾಗಾದರೂ ಆಯಿತು ಅಂದಾಗ ಇದು ಬಾಯಿ ನಮಗೆ ಗೊತ್ತಾಗುತ್ತಲ್ವ ಮಕ್ಕಳಿಗೆ ಕೆಂಪಗಾಗಿದೆಯೋ ಇಲ್ಲೋ ಅಂತೇಳಿ, ಆವಾಗ ಇದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಮತ್ತು ಕಿವಿದು ಮಕ್ಕಳಿಗೆ ಸಾಮಾನ್ಯ ಚಳಿಗಾಲ ಬಂತು ಅಥವಾ ಏನಾದರೂ ನೀರಲ್ಲಿ ಜಾಸ್ತಿ ನೀರೋಗಿ ಏನಾದರೂ ಧೂಳು ಏನಾದರೂ ಕೂತು ಕಿವಿ ನೋವು ಬಂದಿರುತ್ತಲ್ವ, ಅವಾಗ ಚಿರ್ನೂ ಕೂಡ ಒಂದು 2-3 ಸಲ ಕಿವಿ ನೋವು ಅಂತದ್ದು, ಅದನ್ನು ಕೂಡ ಅದಕ್ಕೆ ಇದನ್ನು ಕೂಡ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ಮೂಗಿಗೆ ಶೀತ ಆಗಿ ಮೂಗು ಕಟ್ಟಿದಾಗ ರಾತ್ರಿ ಮಲಗಲ್ವಲ್ಲ, ಹಾಗಾಗಿ ಇದನ್ನು 1 ಡ್ರಾಪ್ಸ್ ಹಾಕಿದರೆ ಸಾಕು, ಮೂಗು ಸಲೀಸಾಗಿ ಉಸಿರಾಡೋಗುತ್ತೆ, ಮೂಗೆಲ್ಲ ಕಟ್ಟಿರೋದೆಲ್ಲ ಕ್ಲಿಯರ್ ಆಗುತ್ತಲ್ಲ, ಮೂಗಿಂದ ಉಸಿರಾಡ್ಬೋದು. ಹಾಗಾಗಿ ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇದು ಕಣ್ಣಿಂದು ಡ್ರಾಪ್ಸು, ಇದು ಕೂಡ ಕಣ್ಣಿಂದು. ಮಕ್ಕಳಿಗೆ 6 ತಿಂಗಳಿಗೆ ಒಂದ್ಸರಿ ಇದು ಜಂತಿನ ಔಷಧಿ ಹಾಕ್ರಿ ಅಂತ ಕೊಟ್ಟಿರ್ತಾರಲ್ಲ, 6 ತಿಂಗಳು ಆಗಿರಲಿಲ್ಲ, ಕೊಟ್ಟಿದ್ರು, ಹಾಕಿ ಅಂತ ಹೇಳಿದರು, ಹಾಕಬೇಕು. ಜಂತಿನ ಔಷಧಿನ ಕೂಡ ಇಟ್ಕೊಂಡಿದ್ದೆ ನಾನು. ಹಾಗೆ ಬೇಬಿ ರಬ್ ಅಂತ ವಿಕ್ಸ್ ಬೇಬಿ ರಬ್ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ತೀವಿ ಮಕ್ಕಳಿಗೆ. ಅದನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ, ಅದು ಸ್ವಲ್ಪ ಹಚ್ಚಿದ್ರೆ ಏನೂ ಆಗೋಲ್ಲ, ಇದರಲ್ಲಿ ಅಷ್ಟೊಂದು ಪವರ್ ಏನಿರಲ್ಲ, ಹಾಗಾಗಿ ಇದನ್ನು ಕೂಡ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಇಷ್ಟು ಮೆಡಿಷನ್ ಇದ್ದರೆ ನಾವು ಸ್ವಲ್ಪನಾದರೂ ಮನೆಯಲ್ಲಿ ಕ್ಯೂರ್ ಮಾಡ್ಬೋದು ಮಕ್ಕಳಿಗೆ. ಆಮೇಲೆ ಜಾಸ್ತಿ ಕಡಿಮೆ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು. ಇಷ್ಟು ನಾನು ಎಮರ್ಜೆನ್ಸಿಗೆ ಚಿರಿಗೆ ಇಟ್ಟಿರೋದು ಮೆಡಿಷನ್ಸು. ಯಾಕೆ ಈ ವಿಡಿಯೋದಲ್ಲಿ ಹೇಳಿದೆ ಅಂದರೆ ಬೇರೆಯವ್ರಿಗೆ ಸ್ವಲ್ಪನಾದರೂ ಯೂಸ್ ಆಗಲಿ ಮೆಡಿಷನ್ಸ್ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಎಮರ್ಜೆನ್ಸಿಗೆ ಇಷ್ಟೊಂದೆಲ್ಲ ನಾನು ಮೆಡಿಷನ್ನ ಚಿರುಗೋಸ್ಕರ ಇಟ್ಕೊಂಡಿದ್ದೀನಿ. ನೀವು ಎಮರ್ಜೆನ್ಸಿಗೆ ಇಷ್ಟೆಲ್ಲ ಮೆಡಿಷನ್ ಇಟ್ಕೊಂಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ.